ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಮತ್ತೆ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಡೋಣ. 2ನೇ ಶ್ಲೋಕ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಇವಾಗ ಸಂಜಯ ಮಾತಾಡಕ್ಕೆ ಶುರು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಹೋದ ಶ್ಲೋಕದಲ್ಲಿ ಕೇಳಿದ್ನಲ್ವಾ ಧೃತರಾಷ್ಟ್ರ, ನನ್ನ ಮಕ್ಕಳು ಮತ್ತೆ ಪಾಂಡವಿನ ಮಕ್ಕಳು ಹೆಂಗಿದ್ದಾರೆ ಅಂತ, ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಯುದ್ಧರಂಗದಲ್ಲಿ ಅಂತ ಕೇಳಿದ್ನಲ್ವಾ. ಅದಕ್ಕೆ ಇವಾಗ ಉತ್ತರ ಕೊಡ್ತಾ ಇರೋದು ಸಂಜಯ ಕೊಡ್ತಾ ಇದ್ದಾನೆ. ಸಂಜಯಂದು ತುಂಬಾ ಒಳ್ಳೆ ಗುಣ ನೋಡಿ, ಅಷ್ಟು ಶರಣಾಗತಿ ಅವನಿಗೆ ಗುರುಗಳ ಮೇಲೆ. ಅದಕ್ಕೆ ಅವನ ಒಳ್ಳೆಯ ಗುಣವನ್ನ ನೋಡ್ಬಿಟ್ಟು ವ್ಯಾಸ ಮಹರ್ಷಿಗಳು ಅವನಿಗೆ ಈ ವಿದ್ಯೆಯನ್ನ ಕೊಡ್ತಾರೆ. ಎಲ್ಲೋ ನಡೀತಾ ಇರೋ ಕುರುಕ್ಷೇತ್ರವನ್ನ ಅರಮನೆಯಲ್ಲಿ ಕುತ್ಕೊಂಡು ಧೃತರಾಷ್ಟ್ರನಿಗೆ ಎಲ್ಲವನ್ನು ವಿವರಣೆ ಮಾಡ್ತಾ ಇದ್ದಾನೆ. ನೋಡಿ, ಗುರುಗಳಿಗೆ ಎಷ್ಟು ಪ್ರೀತಿ ಇರುತ್ತೆ ನೋಡಿ ತಮ್ಮ ಶಿಷ್ಯರ ಮೇಲೆ. ಯಾಕಂತಂದ್ರೆ ಈಗ ವ್ಯಾಸರಿಗೆ ಸಂಜಯ್ ಒಬ್ಬನೇ ಎಲ್ಲ ಶಿಷ್ಯರು, ಎಷ್ಟು ಜನ ಇದಾರಲ್ವಾ, ಅವ್ರಿಗೆ ಯಾರಿಗನ್ನ ಕೊಟ್ಟು ನೀನ್ ಹೇಳಪ್ಪ ಈ ತರ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಮಹಾರಾಜನಿಗೆ ಅಂತ ಹೇಳ್ಬೋದಿತ್ತಲ್ವಾ. ಅಂದ್ರೆ ಎಲ್ಲಿ ಶರಣಾಗತಿ ಇರ್ತಿತ್ತೋ, ಶ್ರದ್ಧೆ ಇರುತ್ತೋ ಅವ್ರಿಗೆ ಗುರುಗಳೆಲ್ಲ ಕೊಡೋದು ನೋಡಿ. ಇದು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ನಾವು ಶರಣಾಗತಿ ಇಲ್ದೆ, ಶ್ರದ್ಧೆ ಇಲ್ದೆ ಸುಮ್ನೆ ನಾನೇನೋ ಕೇಳಕ್ಕೆ ಬರ್ತಾ ಇದ್ದೀನಿ ಅಂತ ಬಂತು ಅಂದ್ರೆ ನಿಮ್ಗೆ ಏನ್ ಸಿಕ್ಕುತ್ತೆ ಅಂದ್ರೆ ಈ ವಿಷಯ ಸಿಕ್ಕುತ್ತೆ ಅಷ್ಟೇ. ಓ ಯುದ್ಧ ಅಲ್ಲ ಆಯ್ತು, ಅವ್ರು ಈ ತರ ಮಾತಾಡಿದ್ರು, ಅವ್ರ ಆ ತರ ಮಾತಾಡಿದ್ರು, ಇಷ್ಟೇ ಸಿಕ್ಕುತ್ತೆ ಬಿಟ್ಟು ನಿಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಎದುರಿಸೋದು ಅದು ಗೊತ್ತಾಗೋದೇ ಇಲ್ಲ. ಎಲ್ಲಿ ಶರಣಾಗತಿ ಶ್ರದ್ಧೆ ಇರ್ತಿತ್ತೋ, ಯಾರು ನಿಮ್ಗೆ ಈ ಕ್ಲಾಸ್ ಮಾಡ್ತಾ ಇದ್ದಾರೋ ಅವ್ರ ಮೇಲೆ, ವ್ಯಾಸ ಮಹರ್ಷಿಗಳ ಮೇಲೆ, ಅವರಿಂದ ಅಲ್ವಾ ಬಂದಿದ್ದೆ ಇದು ನಮ್ಗೆ. ಅವ್ರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಅಂದ್ರೆ ಹೆಂಗೆ ಇಲ್ಲಿ ವ್ಯಾಸರು ಕೊಡ್ತಾರೆ ನೋಡಿ ಅವನಿಗೆ ದಿವ್ಯ ದೃಷ್ಟಿನ, ಅದೇ ತರ ನಮಗೂ ಕೊಡ್ತಾರೆ ನೋಡಿ. ಏನ್ ಯುದ್ಧ ಮಾಡೋದಂತಲ್ಲ, ಎಷ್ಟು ಸಮಸ್ಯೆಗಳು ಬಂದರೇನು ಅದನ್ನ ನಿಭಾಯಿಸ್ಕೊಂಡು ಹೆಂಗೆ ಹೋಗ್ಬಹುದು ಅಂತ. ಮತ್ತೆ ವ್ಯಾಸರಿಗೆ ಚೆನ್ನಾಗ್ ಗೊತ್ತು, ಸಂಜಯನಿಗೆ ತನ್ನ ಎಲ್ಲಾ ಇಂದ್ರಿಯಗಳ ಮೇಲೇನು ಪಟುತ್ವ ಇತ್ತಂತೆ ನೋಡಿ. ಅಂತವರಿಗೆ ಆಧ್ಯಾತ್ಮ ವಿದ್ಯೆ ಚೆನ್ನಾಗಿ ಒಲಿಯುತ್ತೆ. ನಮ್ಗೆ ಪಟುತ್ವ ಇದೆಯಾ ಇಂದ್ರಿಯಗಳ ಮೇಲೆ? ಇರೋದೇ ಇಲ್ಲ. ನಮ್ಮ ಮನಸ್ಸು ಯಾವಾಗ್ಲೂ ವಿಚಿತ್ರವಾಗಿ ಏನೋ ಒಂದು ನೋಡ್ತಿದ್ದೆ, ಅಯ್ಯೋ ಸತ್ಸಂಗನ ಇವತ್ತು, ಅಲ್ಲೋಗೋಣ, ಅಲ್ಲಿ ದೇವಸ್ಥಾನ ಮುಖ್ಯ ಅಲ್ವಾ, ದೇವಸ್ಥಾನಕ್ಕಿಂತ ಏನ್ ಗುರುಗಳು ಸತ್ಸಂಗ ಮುಖ್ಯನಾ ಅಂತ ಹಂಗ್ ಬಂದ್ಬಿಡುತ್ತೆ. ಈ ತರ ಮತ್ತೆ ಗುರುವಿನ ಬಗ್ಗೆ ಎಷ್ಟು ಗೊತ್ತಿದ್ದೇನು ಇವಾಗಿಂದ ಏನ್ ಮಾಡುತ್ತೆ, ಏನೋ ಒಂದ್ ಹೇಳ್ತಾನೆ ಇರುತ್ತೆ. ಎಲ್ಲಿ ಯಾವಾಗ ನಮ್ಗೆ ಇಂದ್ರಿಯಗಳ ನಿಗ್ರಹ ಇರಲ್ಲ ನೋಡಿ, ಆಗ ನಮ್ಮ ಮನಸ್ಸು ಸಮಚಿತ್ತದಲ್ಲಿ ಇರುವುದೇ ಇಲ್ಲ. ನಾವು ಸರಿಯಾಗಿ ಮಾತಾಡೋಕ್ಕೂ ಸಾಧ್ಯ ಆಗಲ್ಲ. ಈಗ ಚೆನ್ನಾಗಿದ್ದಾಗ ನನ್ನ ಮನಸ್ಸು ಅಯ್ಯೋ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀವಿ. ಮತ್ತೆ ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಎಲ್ಲರ ಮೇಲೂ
ಕೋಪ ಮಾಡ್ಕೋತೀವಲ್ವಾ? ಈ ನಿಶ್ಚಲ ಬುದ್ಧಿ ಇಲ್ಲ ಅಂತಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ. ನಿಶ್ಚಲ ಬುದ್ಧಿ ಇದ್ದಾಗ್ಲೇನೆ ಇಂಥ ವಿದ್ಯೆಗಳೆಲ್ಲ ನಮ್ಗೆ ಕರಗತ ಆಗುತ್ತೆ ನೋಡಿ. ಹಂಗೆ ಸಂಜಯ ತನ್ನ ಇಂದ್ರಿಯಗಳ ಮೇಲೆ ನಿಗ್ರಹನೂ ಇತ್ತು, ಮತ್ತೆ ಗುರುಗಳ ಮೇಲೆ ಅತ್ಯಂತ ಶರಣಾಗತಿ ಇದ್ದಿದ್ದಕ್ಕೆ ಅವನು ಧೃತರಾಷ್ಟ್ರನ ಮುಂದೆ ಕುತ್ಕೊಂಡು ದೂರದಲ್ಲಿ ಆಗ್ತಾ ಇದೆಯಲ್ವಾ ಆ ಯುದ್ಧದ ಬಗ್ಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ರಾಜ, ಅಲ್ಲಿ ಪಾಂಡವರದು ಸೇನೆ ವ್ಯೂಹ ತುಂಬಾ ಚೆನ್ನಾಗಿದೆ. ಅದನ್ನ ನೋಡ್ಬಿಟ್ಟು ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ತನ್ನ ಗುರುಗಳು ದ್ರೋಣಾಚಾರ್ಯರ ಹತ್ರ ಹೋಗ್ಬಿಟ್ಟು ಈ ತರ ಹೇಳ್ತಾ ಇದ್ದಾನೆ ನೋಡಿ. ಎಷ್ಟು ಆನಂದ ಅಲ್ವಾ? ಎಲ್ಲೋ ನಡೀತಾ ಇದೆ, ನಾವು ಧೃತರಾಷ್ಟ್ರ ಮನೆಯಲ್ಲಿ ಕುತ್ಕೊಂಡು ಎಲ್ಲಾ ಕೇಳಿಸ್ಕೊತಾ ಇದ್ದಾನೆ ಯುದ್ಧನ. ಅದು ಪುಣ್ಯ. ಅದು ನಮ್ಗೂ ಅಷ್ಟೇ ಅಲ್ವಾ? ನಾವು ಕಡಿಮೆ ಮಾಡಿದ್ದೀವ ಪುಣ್ಯ? ಮನೆಯಲ್ಲಿ ಕುತ್ಕೋತೀರಾ ನೀವು, ಎಲ್ಲೂ ಹೊರಗಡೆ ಬರೋದೇ ಇಲ್ಲ ಅಂದ್ರೇನು ಸತ್ಸಂಗ? ನಿಮ್ಮ ಮನೆ ಬಾಗ್ಲಲ್ಲಿ ನೀವು ಬೆಡ್ ಮೇಲೆ ಮಲ್ಕೊಂಡ್ ಕೇಳ್ತೀರೋ, ಕುತ್ಕೊಂಡ್ ಕೇಳ್ತಿರೋ, ಕೆಲ್ಸ ಮಾಡ್ಕೊಂಡ್ ಕೇಳ್ತಿರೋ, ಏನೋ ಒಂದು ನಿಮ್ ಕಿವಿಗೆ ತಟ್ತಾ ಇದೆಯಲ್ವಾ? ಏನಿದೆಲ್ಲ ಕಾರಣ? ಪ್ರೀತಿ ನಿಮ್ಮ ಗುರುಗಳಿಗೆ. ಅಂತ ಗುರುಗಳಿಗೆ ನಾವೇನ್ ಕೊಡ್ತಾ ಇದ್ದೀವಿ? ಒಂದ್ಸಲ ಯೋಚನೆ ಮಾಡಿ ನೀವು, ಅಲ್ವಾ? ನಾವು ಫೀಸ್ ಕೊಡ್ತಾ ಇಲ್ಲ, ಏನೂ ಕೊಡ್ತಾ ಇಲ್ಲ. ಅವ್ರು ಕೊಟ್ಟೋದನ್ನ ಸರಿಯಾಗಿ ಕೇಳಿಸ್ಕೊಂಡು ಪಾಲನೆ ಮಾಡಿದ್ರೆ ಸಾಕು ನೋಡಿ, ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಈ ತರ ಸಂಜಯ ಹೇಳ್ತಾ ಇದ್ದಾನೆ ನೋಡಿ. ನಿಮ್ಮ ಮಗ ಹಂಗ್ ಹೇಳಿಲ್ಲ. ರಾಜ ದುರ್ಯೋಧನನ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಗುರುಗಳ ಹತ್ರ ಹೋಗ್ಬಿಟ್ಟು ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಧೃತರಾಷ್ಟ್ರ ಹುಟ್ಟು ಕುರುಡ. ಮತ್ತೆ ಅವನು ಬರೀ ಕುರುಡ ಒಂದೇ ಅಲ್ಲ, ಈ ಆಧ್ಯಾತ್ಮ ವಿಷಯದಲ್ಲಿ ಅವನಿಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ. ಮತ್ತೆ ಅವನಿಗೆ ಏನೊಂದು ಗೊತ್ತು ಅಂದ್ರೆ ತನ್ನ ಮಕ್ಕಳು ಮಾತ್ರ ತುಂಬಾ ಒಳ್ಳೆಯವರು ಅಂತ ಅದು ಗೊತ್ತಿತ್ತು ನೋಡಿ. ಮತ್ತೆ ಇನ್ನೊಂದು ಗೊತ್ತಿತ್ತು, ನನ್ನ ಮಕ್ಕಳು ಅಷ್ಟೊಂದು ಬುದ್ಧಿವಂತರ ಏನು ಅಲ್ಲ ಅಂತ ಅದೂ ಗೊತ್ತಿತ್ತು. ನನ್ನಂಗೆ ಅವರೂ ವ್ಯಾಮೋಹದಲ್ಲಿ ಅಜ್ಞಾನದಲ್ಲಿ ಇದ್ದಾರೆ ಅಂತ. ಮತ್ತೆ ಪಾಂಡವರು ಎಷ್ಟಂತ ಧರ್ಮಿಷ್ಠರಲ್ವಾ? ಮತ್ತೆ ಅಂತ ಒಳ್ಳೆಯವರ ಜೊತೆ ನನ್ನ ಮಕ್ಕಳು ಒಪ್ಪಂದ ಮಾಡ್ಕೊಳ್ಳಲ್ಲ ಅಂತಾನೂ ಗೊತ್ತಿತ್ತು. ಯಾಕಂದ್ರೆ ಅಪ್ಪ ಅಮ್ಮನಿಗೆ ಅಲ್ವಾ ಮಕ್ಕಳ ಬುದ್ಧಿ ಗೊತ್ತಾಗೋದು. ಇವನು ಬೇರೆಯವ್ರ ಮಾತು ಕೇಳ್ತಾನ, ಬೇರೆಯವ್ರ ಮಾತು ಕೇಳಲ್ವಾ ಅನ್ನೋದು ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ. ಹಂಗೆ ಧೃತರಾಷ್ಟ್ರನಿಗೆ ಗೊತ್ತಾಯ್ತು, ನನ್ ಮಗ ಏನು ಒಪ್ಪಂದ ಏನು ಮಾಡ್ಕೊಳಲ್ಲ, ಅವನು ರಾಜ್ಯನೇ ಬೇಕು ಅಂತ ಹೋರಾಡ್ತಾನೆ ಅಂತ. ಮತ್ತೆ ಅವನಿಗೆ ಇನ್ನೊಂದು ಡೌಟ್ ಇತ್ತು, ಇದು ಧರ್ಮಕ್ಷೇತ್ರ ಅಲ್ವಾ, ಇದು ಯುದ್ಧ ಮಾಡ್ತಾ ಇರೋದು ಅಂತ. ಈ ಸ್ಥಳದ ಪ್ರಭಾವದಿಂದ ಏನಾದರೂ ನನ್ನ ಮಗ ಮನಸ್ಸಲ್ಲಿ ನನ್ನ ಬದಲಾವಣೆ ಆಗ್ತಿತ್ತೋ ಏನೋ, ಇಲ್ಲ ನನ್ನ ಮಕ್ಕಳಿಗೆ ಏನನ್ನ ಇವರು ಬುದ್ಧಿವಾದ ಹೇಳ್ತಾರೋ ಏನೋ. ಇಲ್ಲ ಅಂತಂದ್ರೆ ಪಾಂಡವರು ಯುದ್ಧನೇ ಬೇಡ, ನಾವು ಹೋಗ್ಬಿಡಣ ಅಂತಾನೂ ಹೇಳ್ಬೋದು ಏನೋ. ನೋಡಿ ಎಷ್ಟು ಯೋಚನೆ ಮಾಡ್ತಾ ಇದ್ದಾನೆ ನೋಡಿ. ನಾವು ಅಷ್ಟೇ ಅಲ್ವಾ ಸಂಸಾರದಲ್ಲಿ ಎಲ್ಲ ಯೋಚನೆ ಮಾಡೋದು, ಎಲ್ಲೆಲ್ಲಿ ತಿರುಗಿದ್ರೇನು ನಾನ್ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟು ಬಿಟ್ಟು ಅಯ್ಯೋ ನಮ್ ತರ ಎದುರಿದ್ದವ್ರು ಮನುಷ್ಯರೇ ಅಲ್ವಾ, ಅವರೂ ಚೆನ್ನಾಗಿರ್ಬೇಕು, ಅವ್ರ ಜೊತೆ ನಾನು ಚೆನ್ನಾಗಿರ್ಬೇಕು, ಅವಾಗ ಆನಂದ ಇದು ಬರ್ತೀತ ನಮ್ಗೆ. ನಮ್ಗೆ ಬರೋದೇ ಇಲ್ಲ ಇದು. ಎಷ್ಟು ತಿರುಗಿದ್ರೇನು ನಾನು, ನನ್ನ ಮಕ್ಕಳು, ನನ್ನ ಕುಟುಂಬ. ಯಾರಲ್ಲಿ ಈ ಬುದ್ಧಿ ಜಾಸ್ತಿ ಇರುತ್ತೆ ನೋಡಿ, ನಾವು ಆನಂದವಾಗಿರಕ್ ಸಾಧ್ಯನೇ ಇಲ್ಲ.
ಎಲ್ಲರ ಜೊತೆ ಹಂಚ್ಕೊಂಡು ತಿಂದ್ರೆ ಬರೋ ಆನಂದನೇ ಜಾಸ್ತಿನ, ಇಲ್ಲ ನಾನು ನನ್ ಮಕ್ಕಳು ಹೊಟ್ಟೆ ತುಂಬಾ ತಿಂದ್ರೆ ಸಾಕು ಅನ್ನೋ ಆನಂದ ಜಾಸ್ತಿನ? ನೀವೇ ಹೇಳಿ. ಅದೇ ತರ ಇಲ್ಲಿ ಧೃತರಾಷ್ಟ್ರ ಕುರುಡು, ಮತ್ತೆ ಕಣ್ಣಿಲ್ದ ಕುರುಡು, ಮತ್ತೆ ಮಾನಸಿಕವಾಗಿನೂ ಕುರುಡನೇ ಅವನು. ಅಯ್ಯೋ, ಅವನು ವ್ಯಾಮೋಹ ಅಜ್ಞಾನ ಬಿಟ್ಟು ಇನ್ನು ಬೇರೆ ಏನೂ ಗೊತ್ತಿಲ್ಲ ಅಂದ್ಮೇಲೆ ನಾವು ಕುರುಡರೇ ಅಲ್ವಾ? ಗುರುಗಳ ಜ್ಞಾನ ಎಲ್ಲ ಕೇಳಿಸ್ಕೊತೀವಿ, ಮತ್ತೆ ನಮ್ದು ಬುದ್ಧಿ ನಾವೇ ಮಾಡ್ತೀವಿ ಅಂದ್ರೆ ನಾವು ಕುರುಡರೇ ಅಲ್ವಾ? ಅಲ್ಲಿ ದುರ್ಯೋಧನ ಧೃತರಾಷ್ಟ್ರ ಒಬ್ಬನೇ ಕುರುಡ ಅಲ್ವಾ? ಇಷ್ಟು ಜ್ಞಾನ ಕೇಳಿದು ನಾವು ಕುರುಡರೇ ಆಗ್ಬಿಟ್ಟಿದೀವಿ. ಈಗ ಹೇಳ್ತಾನೆ ಸಂಜಯ, ನೋಡಿ ಆ ಪಾಂಡವರ ಸೈನ್ಯ ಅದು ರಚಿಸಿದ್ದು ವಿಧ ಎಷ್ಟ್ ಚೆನ್ನಾಗೈತೆ. ಅವನ್ಗೆ ಮನಸ್ಸಲ್ಲಿನೂ ಸ್ವಲ್ಪ ಭಯ ಆಗಿರ್ತೈತೆ ದುರ್ಯೋಧನನಿಗೆ. ಅಯ್ಯೋ ಏನಪ್ಪಾ ಇಂತ ಶಿಸ್ತಿದೆ ಅವರಲ್ಲಿ, ನನ್ನ ಸೈನ್ಯ ನೋಡಿದ್ರೆ 11 ಅಕ್ಷೋಹಿಣಿ ಸೈನ್ಯ, ನನ್ನ ಸೈನ್ಯದಲ್ಲಿ ಈ ತರ ಶಿಸ್ತಿಲ್ಲ. ಒಬ್ಬರ ಮಾತು ಒಬ್ರು ಕೇಳಲ್ಲ, ಒಬ್ಬರ ಮಾತು ಒಬ್ರು ಕೇಳದೆ ಒಬ್ರಿಗೊಬ್ರು ಗೌರವ ಕೊಡಲ್ಲ. ಅಲ್ಲಿ ನೋಡಿದ್ರೆ ಪಾಂಡವರ ಸೈನ್ಯ ಎಷ್ಟು ಚೆನ್ನಾಗಿ ನಿಲ್ಸಿದನಲ್ವಾ ಅಂತ ಆಶ್ಚರ್ಯ ಆಗ್ಬಿಡ್ತಿದೆ, ಮತ್ತೆ ಸ್ವಲ್ಪ ಭಯಾನೂ ಆಗುತ್ತೆ. ಈಗ ನೀವ್ ಹೇಳಿ, ಶಿಸ್ತಾಗಿದ್ದವ್ರನ್ನ ನೋಡಿದ್ರೆ ಸ್ವಲ್ಪ ಮನಸ್ಸು ಅಳಕುತ್ತೆ ಅಲ್ವಾ? ಓ, ಇವ್ರ ಮುಂದೆ ನಾವು ಹೆಂಗಂದ್ರೆ ಹೆಂಗೆ ಮಾತಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಕೆಲವ್ರ ಮುಂದೆ ಅವರು ನಮ್ಮಂಗೆ ಏನ್ ಬಿಡು ಅಂತ ಚೆನ್ನಾಗಿ ಮಾತಾಡ್ತೀವಲ್ವಾ? ಅದೇ ತರ ಇಲ್ಲಿ ಪಾಂಡವರ ಸೈನ್ಯ ನೋಡಿ ದುರ್ಯೋಧನನಿಗೆ ಸ್ವಲ್ಪ ಭಯ ಆಗ್ತಾ ಇದೆ. ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಗುರುಗಳು ನಿಂತಿದ್ದಾರಲ್ವಾ, ಅವ್ರ ಮೇಲೆ ಹೋಗ್ಬಿಟ್ಟು ಆ ಕೋಪನ ನೋಡಿಸ್ತಾನೆ. ನೋಡಿ, ಯಾರ್ದೋ ಮೇಲೆ ಕೋಪನ ಯಾರ ಮೇಲೂ ಹಾಕಿ ಚೆನ್ನಾಗಿ ಬೈದ್ ಬಿಡೋದು. ಇದು ದುರ್ಯೋಧನದು ಒಳ್ಳೆ ಸ್ವಭಾವ ನೋಡಿ. ಇಂಥ ಕೆಟ್ಟ ಗುಣಗಳದೆಲ್ಲಾನು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾನೆ ನೋಡಿ. ಒಂದೇ ಗುರು ಹತ್ರ ಕಲ್ತಿರೋದು ದ್ರೋಣಾಚಾರ್ಯರು ಗುರುಗಳು ತಮ್ಮ ಶಿಷ್ಯರು ಕೌರವರು ಪಾಂಡವರಿಗೆ ಒಂದೇ ವಿದ್ಯೆ ಕಲಿಸಿರೋದು. ಅಂದ್ರೇನು, ಪಾಂಡವರಲ್ಲಿ ಎಷ್ಟು ಒಳ್ಳೆ ಗುಣಗಳು, ಕೌರವರಲ್ಲಿ ಅಷ್ಟೇ ವ್ಯಾಮೋಹ, ತಾನು ಚೆನ್ನಾಗಿರ್ಬೇಕು ಅನ್ನೋ ಗುಣಗಳು. ಯಾವಾಗ್ಲೂ ನಾವು ಅನ್ಕೋತೀವಿ, ಅವ್ರು ನಮ್ ಮಕ್ಕಳಿಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಕ್ಲಾಸಲ್ಲಿ, ಅದಕ್ಕೆ ನನ್ ಮಕ್ಕಳಿಗೆ ಕಮ್ಮಿ ಮಾರ್ಕ್ಸ್ ಬಂದ್ಬಿಡ್ತು ಅಂತೀವಿ. ತಪ್ಪದು ಯಾವಾಗ್ಲೂನು. ಮತ್ತೆ ಗುರುಗಳು ಸರಿಯಾಗಿ ಕ್ಲಾಸ್ ಮಾಡಲ್ಲ, ಅವ್ರಿಗೆ ಇಷ್ಟವಾದ ಶಿಷ್ಯರ ಮೇಲೇನೆ ಪ್ರೀತಿ ಜಾಸ್ತಿ, ಅವ್ರಿಗೆ ಹೇಳ್ಕೊಡ್ತಾರೆ, ಮತ್ತೆ ಸ್ಪೆಷಲ್ ಅವ್ರಿಗೇನೆ ಫೋನ್ ಮಾಡಿ ಕ್ಲಾಸ್ ತಗೋತಾರೆ. ಇಂಥದೆಲ್ಲ ಎಷ್ಟೊಂದಿದೆ ನಂಬಿಕೆಗಳು. ಅದು ಸುಳ್ಳು ನೋಡ್ಕೊಳ್ಳಿ. ಗುರುವು ಎಲ್ಲಾ ಶಿಷ್ಯರಿಗೂ ಸಮವಾಗಿ ಕೊಡ್ತಾನೆ ಅಂದ್ರೆ ಈ ಜ್ಞಾನನ ತಗೊಳ್ಳೋ ಪಾತ್ರೆ ಐತಲ್ವಾ, ಅದು ಶುದ್ಧವಾಗಿರ್ಬೇಕು ನೋಡಿ. ಜ್ಞಾನ ಒಂದೇನೆ, ಪಾತ್ರೆ ನಮ್ಮ ಬುದ್ಧಿ ಶುದ್ಧವಾಗಿದ್ದಾಗ ಅದು ಚೆನ್ನಾಗಿ ಒಳಗಡೆ ಹೋಗುತ್ತೆ. ಇಲ್ಲ ಅಂದ್ರೆ ನೀವೇ ಹೇಳಿಮ್ಮ, ಈಗ ಬೇರೆಯವರು ಚೆನ್ನಾಗಿದ್ದಾರೆ, ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಆ ಗುರುಗಳನ್ನ, ಅವರು ಅವ್ರ ಹತ್ರ ಚೆನ್ನಾಗಿರ್ತಾರೆ ಅಂತ ಹೇಳ್ತೀರಲ್ವಾ ನೀವೇ. ಮತ್ತೆ ನಾನು ಯಾಕೆ ನನ್ನ ಗುರುಗಳ ಜೊತೆ ಪ್ರೀತಿಯಿಂದ ಇಲ್ಲ, ಮತ್ತೆ ಗುರುಗಳು ನನ್ನ ಹತ್ರ ಯಾಕೆ ಪ್ರೀತಿಯಿಂದ ಇಲ್ಲ? ಇದು ಯೋಚನೆ ಬರೋದೇ ಇಲ್ಲ. ನಮ್ದು ಉದ್ದೇಶ ಎಲ್ಲ ಇಷ್ಟೇ, ಅವ್ರಿಗೆ ಚೆನ್ನಾಗಿ ಮಾತಾಡಿಸ್ತಾರೆ, ಅವ್ರಿಗೆ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾರೆ, ನಮ್ಮ ಹತ್ರ ಮಾತಾಡೋದೇ ಇಲ್ಲ ಅಂತ. ನೀವು ಮಾತಾಡಿದ್ರೆ ಅಲ್ವಾ, ನಿಮ್ಮಲ್ಲಿ ಆ ಭಕ್ತಿ ಶರಣಾಗತಿ ಇದ್ದಾಗಲ್ವಾ ಅವ್ರು ಮಾತಾಡೋದು. ಇದನ್ನ ಚೆನ್ನಾಗಿ ಯೋಚನೆ ಮಾಡ್ಬೇಕು ನೋಡಿ. ಈ 1ನೇ ಅಧ್ಯಾಯದಲ್ಲಿ ಏನ್ ಗೊತ್ತಾ, ಗುರುಗಳು ಹೆಂಗಿರ್ತಾರೆ, ಶಿಷ್ಯನಾದವನು ಹೆಂಗಿರ್ತಾನೆ, ಶಿಷ್ಯನ ಗುಣಗಳು ನನ್ನಲ್ಲಿದೆಯಾ, ಶರಣಾಗತಿ ಶಿಷ್ಯನ ಗುಣ ನನ್ನಲ್ಲಿದೆಯಾ, ಇಲ್ಲ ದುರ್ಯೋಧನ ತರ ಕೆಟ್ಟ ಗುಣ ನನ್ನಲ್ಲಿದೆಯಾ ಅಂತ ನಾವು ಈ ಅಧ್ಯಾಯದಲ್ಲಿ ನೋಡ್ಕೊಂಡ್ಬಿಟ್ರೆ ನೋಡಿ, 2ನೇ ಅಧ್ಯಾಯ ಶುರುವಾಗೋದ್ರಲ್ಲಿ ಎಲ್ಲಾ ಸೈಲೆಂಟ್ ಆಗ್ಬಿಡ್ಬೇಕು. ಮಾತು ಪ್ರೀತಿಯಿಂದ ಬರ್ತಾ ಇರ್ಬೇಕು, ಸತ್ಸಂಗಕ್ಕೆ ಕಾಯ್ತಾ ಇರ್ಬೇಕು. ಎಷ್ಟು ಕೆಲ್ಸ ಇದ್ರೇನು
ಕೆಲಸಗಳು ಪಕ್ಕ ಇಟ್ಟು ಸತ್ಸಂಗ ಕೇಳ್ಬೇಕು. ಇವತ್ತು ಗುರುವಾಣಿ ನೋಡುದಲ್ವಾ ಹೆಂಗಿತ್ತು, ಒದೇ ಇತ್ತು. ಅಷ್ಟು ಗುರುಗಳು ಹೇಳಿದ ಮೇಲೂ ನಾನು ಕೇಳಿಸ್ಕೊಡದೆ ನಾನು ಮಾಡೋದೇ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಪ್ರಾರಬ್ಧ, ಅದು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಈಗ ಮೂರನೇದು, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಇವಾಗ ಹೇಳ್ತಾ ಇದ್ದಾನೆ ನೋಡಿ, ಏನ್ ಗುರುಗಳೇ ನೋಡಿ, ಗೌರವ ಇಲ್ಲ, ನಮಸ್ಕಾರ ಗುರುಜಿ, ವಿನಯವಾಗಿ ಮಾತಾಡೋದು ಏನೂ ಇಲ್ಲ. ಏನು ನಿಮ್ಮ ಶಿಷ್ಯ ಇದಾನಲ್ವಾ, ಅವನು ಎಂತ ಶಿಷ್ಯ? ಓ ತುಂಬಾ ಬುದ್ಧಿವಂತ ಬಿಡಿ. ಆ ಬುದ್ಧಿವಂತನಾದ ಶಿಷ್ಯ ಇದ್ನಲ್ವಾ, ಅವನ ಮಗ ಈಗ ಎಷ್ಟು ಚೆನ್ನಾಗಿ ಸೈನ್ಯನ ವ್ಯೂಹವಾಗಿ ರಚಿಸಿ ನಿಲ್ಸಿದ್ದಾನೆ ನೋಡಿ. ನೋಡಿ ಸ್ವಲ್ಪ ಆ ಪಾಂಡವರ ಸೈನ್ಯನ ನೋಡಿ. ಏನರ್ಥ? ಬುದ್ಧಿ ತಗೊಳ್ಳಿ ನೀವು ಅಂತ ಹೇಳ್ತಾ ಇರೋದು. ನೀವುನು ಸೇನಾಧಿಪತಿಗಳೇ ಅಲ್ವಾ, ಹೆಂಗ್ ಇಟ್ಕೊಂಡಿದ್ದೀರಾ ನಿಮ್ಮ ಸೈನ್ಯನ? ಹಂಗ ಹೇಳಕ್ಕಾಗ್ದೆ ಈ ಅಸೂಯೆನ ಅವ್ರದ್ದು ನೋಡಿದ ತಕ್ಷಣ ಎಷ್ಟ್ ಚೆನ್ನಾಗಿದೆ ಅವ್ರದ್ದು, ನಮ್ದೇ ಸರಿ ಇಲ್ಲ ಅಂತ ಹೇಳಿ ಏನ್ ಚೆನ್ನಾಗಿ ನೋಡಿ. ನಿಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಇದ್ನಲ್ವಾ, ಅವನು ಮಗ ಗುರುಗಳ ಹತ್ರ ಹೆಂಗೆ ಮಾತಾಡ್ಬೇಕು, ವಿನಯನೇ ಇಲ್ಲ ನೋಡಿ. ಅವನ ಮಗ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ಅಂತ ದ್ರೋಣಾಚಾರ್ಯನ ಹತ್ರ ಬಂದು ಚಾಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೆ ದ್ರೋಣಾಚಾರ್ಯರ ಹತ್ರ ಬಂದು ನಿಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಇದ್ದಾನಲ್ವಾ, ಅವನ್ ಮಗ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು ಸಲ ಏನಾಗುತ್ತೆ ಅಂದ್ರೆ, ತುಂಬಾ ವರ್ಷದ ಕೆಳಗಡೆ ಅರ್ಜುನನ ಹೆಂಡತಿ ದ್ರೌಪದಿ ಅಲ್ವಾ, ಅವಳ ತಂದೆ ದ್ರುಪದ ರಾಜ. ಈ ದ್ರೋಣಾಚಾರ್ಯನಿಗೂ ಮತ್ತು ದ್ರುಪದನಿಗೂ ಒಂದೇನೋ ಗಲಾಟೆ ಆಗ್ಬಿಡ್ತಿದೆ. ಆ ಗಲಾಟೆಯಿಂದ ಏನಾಯ್ತು, ದ್ರುಪದ ಒಂದು ದೊಡ್ಡ ಮಹಾಯಾಗ ಮಾಡ್ಬಿಡ್ತಾನೆ. ಯಾಗ ಮಾಡಿ ಏನಂತ ಕೇಳ್ತಾನೆ ಗೊತ್ತಾ, ವರಾನ ದೇವ್ರನ್ನ, ನನಗೆ ಈ ದ್ರೋಣಾಚಾರ್ಯರನ್ನ ಸಾಯಿಸುವಂತ ಮಗನನ್ನ ಕೊಡು ಅಂತ ಅವನು ಯಾಗ ಮಾಡ್ತಾನೆ. ಇದು ದ್ರೋಣಾಚಾರ್ಯರಿಗೂ ಗೊತ್ತಿತ್ತು. ಓ, ನನ್ನ ಮೇಲೆ ಅವನಿಗೆ ಕೋಪ ಇದೆ, ಅದಕ್ಕೆ ಅವನು ಏನೋ ಒಂದು ಈ ತರ ತಪಸ್ ಮಾಡ್ತಾ ಇದ್ದಾನೆ ಅಂತಾನು ಗೊತ್ತಾಯ್ತು, ಮತ್ತೆ ಈ ತರ ವರ ಕೇಳ್ತಾ ಇದ್ದಾನೆ ಅಂತಾನು ಗೊತ್ತಾಯ್ತು. ಅಂದ್ರೇನು, ಈಗ ವಿದ್ಯೆ ನಿಮ್ಮ ಹತ್ರ ಕಲಿಯಕ್ ಬರ್ತೀವಿ ಅಂದಾಗ ಸ್ವೀಕಾರ ಮಾಡ್ಲೇಬೇಕಲ್ವಾ, ಆಗಿನ ಕಾಲದಲ್ಲಿ ಗುರುಗಳೆಲ್ಲ ನೋಡಿ. ಹಂಗೆ ದುಷ್ಟದ್ಯುಮ್ನಾನು ಬರ್ತಾನೆ ದ್ರೋಣಾಚಾರ್ಯ ಹತ್ರ ವಿದ್ಯೆ ಕಲಿಯೋದಿಕ್ಕೆ. ಅಂದ್ರೇನು ಅವನೇನು ಅನ್ಕೊಡದೆ ಎಲ್ಲಾ ವಿದ್ಯೆಗಳನ್ನು ಕಲಿಸ್ತಾರೆ ನೋಡಿ. ಇದು ನಿಜವಾದಂತ ಬ್ರಾಹ್ಮಣರು ನೋಡಿ. ಅದೇ ನೋಡಿ, ಒಂದು ಸಲ ಅವ್ರ ಬುದ್ಧಿ ಚೆನ್ನಾಗಿತ್ತು, ಎಲ್ಲಾ ವಿದ್ಯೆಗಳನ್ನು ಕಲಿಸ್ತಾರೆ. ಅದೇ ಈಗ ನೋಡಿ, ಯುದ್ಧದ ಸಮಯದಲ್ಲಿ ಅವರು ಅಂತ ಕೆಟ್ಟ ಶಿಷ್ಯನ ಕಡೆ ಸೇರ್ಕೊಂಡು ಯುದ್ಧ ಮಾಡ್ತಾವ್ರೆ. ಇದು ಸ್ವಲ್ಪ ಏನೋ ಅನ್ಸುತ್ತೆ ಅಲ್ವಾ ಎಂತವರ್ಗುನು. ಗುರುವಾದವ್ರು ಹೆಂಗಿರ್ಬೇಕು, ತನ್ನ ಶಿಷ್ಯರು ಯಾರೇ ತಪ್ಪು ಮಾಡದೇನು ಬೈಬೇಕು, ತಿದ್ದಬೇಕು ಅವ್ರಿಗೆ. ಇಲ್ಲಿ ತಿದ್ದದೆ ಎಷ್ಟು ಒಳ್ಳೆ ಧರ್ಮಿಷ್ಠರಾದ ಪಾಂಡವರನ್ನ ಆ ಕಡೆ ಸೇರದೆ ಏನ್ ಮಾಡ್ತಾ ಇದ್ದಾರೆ, ಅಧರ್ಮದಲ್ಲಿ ನಿಂತಿದ್ದಂತ ತಮ್ಮ ಕೌರವರು ಅವ್ರ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ವಾ. ಇಲ್ಲೇ ನೋಡಿ ಅವರು ಗುರುತ್ವ ಹೋಗಿದ್ದು. ಎಷ್ಟು ಊಟ ಬಟ್ಟೆ ಕೊಟ್ಟರು, ಏನನ್ನ ಕೊಟ್ರೇನು ಅವ್ರ ಕಡೆ ಇರೋದಲ್ಲ ಗುರುವಾದವನು. ಈ ಶಿಷ್ಯ ನನ್ಗೆ ಏನೇನೋ ಕೊಡ್ತಾನಪ್ಪ, ಇವ್ರ ಕಡೆ ಇರ್ಬೇಕು, ಇವನಿಗೆ ಮಾಡೋಣ, ಸಪೋರ್ಟ್ ಮಾಡೋಣ. ಇದು ಕೆಟ್ಟ ಗುಣ ನೋಡಿ, ಇದು ಗುರುವಿನ ಗುಣನೇ ಅಲ್ಲ. ಅಂದ್ರೇನು, ದ್ರೋಣಾಚಾರ್ಯರಿಗೆ ಅದ್ ಬಂದ್ಬಿಡ್ತು ನೋಡಿ. ಅಷ್ಟು ಶರಣಾಗತಿ ಆಗಿತ್ತು, ಭಕ್ತಿ ತೋರಿಸ್ತಾ ಇದ್ದಂತ ಪಾಂಡವರನ್ನ ಬಿಟ್ಬಿಟ್ಟು ಇವರ ರಾಜ್ಯದ ಇವ್ರ ಹತ್ರ ಹಣ ಐತೆ, ಇವ್ರು ನನ್ಗೆ ಊಟ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ಕೌರವರ ಜೊತೆ ಸೇರ್ಕೊಂಡ್ಬಿಟ್ರು ನೋಡಿ. ಎಂತವ್ರಿಗೂನು
ಇದು ಮಾಯೆ ಮುಚ್ಕೊಂಡಾಗ ಹೆಂಗೆ ಮಾಡ್ತಾರೆ ಅನ್ನೋದು. ಅದಕ್ಕೆ ಬೇಡ್ಕೋಬೇಕು, ನನ್ನ ಮನಸ್ಸಿಗೆ ಮಾಯೆ ಮುಚ್ಚಬಾರದು ಪರಮಾತ್ಮ, ನಾನು ಸದಾ ಧರ್ಮದಲ್ಲಿ ಇರೋ ತರ ನೀನೇ ಕಾಪಾಡ್ಬೇಕು ಅಂತ ನಾವು. ಆಗ ದೃಪದನ ಮಗ ದೃಷ್ಟದ್ಯುಮ್ನನಿಗೇನು ಯುದ್ಧ ವಿದ್ಯೆ ಎಲ್ಲಾನು ಹೇಳ್ಕೊಡ್ತಾರೆ. ಇಲ್ಲಿ ಏನ್ ಮಾಡ್ತಾನೆ, ಈ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ದೃಷ್ಟದ್ಯುಮ್ನ ಏನ್ ಮಾಡ್ತಾನೆ, ಪಾಂಡವರ ಪಕ್ಷ ಸೇರ್ತಾನೆ. ಯಾಕಂದ್ರೆ ದ್ರೌಪದಿ ಇದಲ್ವಾ ಅಣ್ಣ, ಅಲ್ಲಿ ಸೇರ್ಬಿಟ್ಟು ಅವನೇ ಸೇನಾಪತಿ ಆಗ್ಬಿಟ್ಟು ಪಾಂಡವರ ಸೈನ್ಯನೆಲ್ಲ ಚೆನ್ನಾಗಿ ಒಂದು ವ್ಯೂಹದಲ್ಲಿ ನಿಲ್ಲಿಸೋ ವಿದ್ಯೆನ ಕಲ್ತ್ಕೊಂಡಿರ್ತಾನೆ ಗುರುಗಳಿಂದ. ಅದಕ್ಕೆ ಆ ಕಲ್ತಿದ್ದ ವಿದ್ಯೆನ ಏನ್ ಮಾಡ್ದ, ಈಗ ಸೈನ್ಯನ ವ್ಯೂಹ ರಚನೆ ಮಾಡೋದ್ರಲ್ಲಿ ತುಂಬಾ ಹುಷಾರಾಗಿ ಮಾಡ್ತಾನೆ. ಯುದ್ಧದಲ್ಲಿ ಯಾರೂನು ಈ ಸೈನ್ಯನ ಚೆದರಿಸಬಾರ್ದು, ಆ ತರ ಯುದ್ಧ ಮಾಡೋ ತರ ಅವನು ಅದನ್ನ ಮಾಡಿದ್ದಕ್ಕೆ ದುರ್ಯೋಧನನಿಗೆ ಅಸೂಯೆ ಆಗ್ಬಿಡ್ತಿದೆ. ಓ, ಇವ್ರು ಏನನ್ನ ಮನಸ್ಸಲ್ಲಿ ಅವನ್ ನೋಡಿ ಯೋಚನೆ ಮಾಡೋದು ಗುರುವಿನ ಬಗ್ಗೆ. ಓ, ಇವರು ದ್ರೋಣಾಚಾರ್ಯರು ಏನಿದ್ರೇನೋ ಪಾಂಡವರ ಕಡೆನೇ ಇರೋದು. ಅರ್ಜುನ ಅಂತೂ ದ್ರೋಣಾಚಾರ್ಯರಿಗೆ ತುಂಬಾ ಪ್ರೀತಿವಂತ. ಅದಕ್ಕೆ ನನ್ನ ಇವರು ಯುದ್ಧದಲ್ಲಿ ಏನನ್ನ ಇದೆಲ್ಲ ಹಿಂಗಿಂಗ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾನೋ ಏನೋ, ಅಥವಾ ನಾವ್ ಹೆಂಗೂ ಸೋಲೋಗ್ಬಿಡ್ತೀವಿ ಅಂತ ಏನನ್ನ ಅವ್ರ ಕಡೆನೇ ನಮ್ಮ ಗುರುಗಳು ಸಪೋರ್ಟ್ ಮಾಡ್ತಾ ಇದ್ದಾರೇನೋ ಒಳಗಡೆ. ನೋಡಿ ಎಂತ ಕೆಟ್ಟ ಬುದ್ಧಿ ಇದೆ ಶಿಷ್ಯನಿಗೆ. ಈ ತರ ಅವನು ಯೋಚನೆ ಮಾಡ್ಬಿಟ್ಟು ಅದಕ್ಕೆ ಅಸೂಯೆಯಿಂದ ಹೇಳ್ತಾ ಇರೋದು. ನೋಡ್ರಿ, ನಿಮ್ ಬುದ್ಧಿವಂತ ಶಿಷ್ಯ ದೃಪದ ಅವನ ಮಗ ಹೆಂಗ್ ನಿಲ್ಸಿದ್ದಾನೆ ನೋಡಿದ್ರ ಅಂದಾಗ ಏನನ್ಕೊಂಡಿದ್ದಾನೆ, ಅವ್ರಿಗೆ ದ್ರೋಣಾಚಾರ್ಯರಿಗೆ ಕೋಪ ಬಂದು ಪಾಂಡವನ್ನ ಬೈತಾರೆ ಅಂತ ಅನ್ಕೊಂಡಿದ್ದಾನೆ. ಬೈತಾರ ಅವರು, ಏನಪ್ಪ ಇದು ಈ ತರ ಮಾತಾಡ್ತಾನೆ ಇವನು, ನೋಡಿ ವಿನಯನೇ ಇಲ್ಲ. ಪಾಂಡವರು ಗುರುಗಳಿಗೆ ನಮಸ್ಕಾರ ಮಾಡ್ಕೋತಾರೆ ಅಲ್ಲಿಂದಾನೆ, ದೂರದಿಂದಾನೆ. ಇವನು ಪಕ್ಕದಲ್ಲಿದ್ದ ಗುರುಗೆ ನಮಸ್ಕಾರನು ಮಾಡ್ದೆ ಏನ್ ಗುರುಗಳೇ ಅಂತ ಮಾತಾಡಿಸೋದಕ್ಕೆ ಶುರು ಮಾಡಿದ್ದಾನೆ. ಅವನಿಗೆ ಏನೋ ಒಂದೊಂದ್ ಮಾತಂತ ಇರ್ಬೇಕು, ಇವನಿಗೆ ಕೋಪ ಬರ್ಬೇಕು ದ್ರೋಣಾಚಾರ್ಯರಿಗೆ. ಆವಾಗ ಪಾಂಡವರ ಮೇಲೆ ಚೆನ್ನಾಗಿ ಯುದ್ಧ ಮಾಡ್ತಾರೆ ಅಂತ ಹಂಗಿದೆ ಹೊರಗಡೆ. ಮತ್ತೆ ಮನ್ಸಲ್ಲಿ ಸ್ವಲ್ಪ ಭಯ ಐತೆ. ಯಾಕಂತಂದ್ರೆ ಅಯ್ಯೋ, ಅವರು ಧರ್ಮಿಷ್ಠರು, ನಾವು ಅಧರ್ಮದಲ್ಲಿದ್ದೇವೆ, ಅವ್ರ ಕಡೆ ಕೃಷ್ಣ ಇದ್ದಾನೆ ಏನಪ್ಪಾ ಅಂತ. ಮತ್ತೆ ಇವನಿಗೆ ಮನ್ಸಲ್ಲಿ ಬಂತು, ಅಯ್ಯೋ ನಾನ್ ನಮಸ್ಕಾರನೂ ಮಾಡ್ಲಿಲ್ಲ, ಹೋಗ್ಲಿ ರಾಜನಾಗಿ ಗೌರವನೂ ಕೊಟ್ಟಿಲ್ಲ ದ್ರೋಣಾಚಾರ್ಯರಿಗೆ. ನೋಡಿ, ಮನಸ್ಸಲ್ಲಿ ಯುದ್ಧರಂಗದಲ್ಲಿ ಇದ್ದಾಗ್ಲೂ ಏನೇನು ಯೋಚನೆ ಮಾಡ್ತಾ ಇದ್ದಾನೆ. ಪಾಂಡವರ ತರ ನನಗೆ ವಿನಯಾನೂ ಇಲ್ಲಲ್ವಾ ದ್ರೋಣಾಚಾರ್ಯರ ಹತ್ರ ಮಾತಾಡೋದಕ್ಕೆ ಅಂತ. ಎಲ್ಲ ಗುಣಗಳು ಇದೆ ನೋಡಿ ದುರ್ಯೋಧನನಲ್ಲಿ. ಸೇಮ್ ಅವನ ಪಾರ್ಟಿ ನಮ್ಮಲ್ಲೂ ಇರೋದು ಅಲ್ವಾ. ದುರ್ಯೋಧನಿಗೆ ಸ್ವಭಾವಗಳು ಎಷ್ಟಿಲ್ಲ ನಮ್ಮಲ್ಲಿ. ನನಗೆ ಕ್ಲಾಸ್ ಮಾಡುವಾಗ ಹೇಳಿದ್ದು ಗುರೂಜಿ, ಇದು ನನ್ ತುಂಬಾ ಚೆನ್ನಾಗೈತೆ. ಏನ್ ಹೊರಗಡೆ ಇದ್ದಾಗ ಗುರುಗಳು ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದಂತೆ, ಒಂದು ಹೂವ ಇಡೋದಂತೆ, ನಮಸ್ಕಾರ ಮಾಡ್ಕೊಳ್ಳೋದು, ಏನೇನೋ ಮಾಡೋದಂತೆ. ಆಮೇಲೆ ಅಂದ್ರೆ ಎಲ್ಲರೂ ಇದ್ದಾಗ ನೋಡಿಸ್ಕೊಳ್ಳೋದು. ಅದೇ ಗುರುಗಳು ಇದ್ದಾಗ ನಮ್ಮ ಇವ್ರ ಏನು ಅಂತ ಬಿಟ್ಬಿಡೋದು. ನೋಡಿಸ್ಕೊಳ್ಳೋದಿಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದು. ಮನಸ್ಸಲ್ಲಿ ಭಕ್ತಿನೇ ಇರಲ್ಲ ನೋಡಿ, ಎಂತ ದುರ್ಯೋಧನ ಸ್ವಭಾವ. ಅದಕ್ಕೆ ಅವನು ತನ್ನ ಗುರು ದ್ರೋಣಾಚಾರ್ಯರಿಗೆ ನಮಸ್ಕಾರನೇ ಮಾಡ್ಲಿಲ್ಲ ಅವನು. ಯಾಕೆ? ಅಹಂಕಾರ. ಏನ್ ನಾನ್ ಮಾಡೋದು, ನಾನು ರಾಜ, ಎಷ್ಟು ವಿದ್ಯೆ ಕಲಿಸಿದ್ದೇನು, ನಾನ್ ಯಾಕೆ ಮಾಡ್ಬೇಕು ಅವ್ರಿಗೆ ಅಂತ. ಪಾಂಡವರು ಬಂದು ನಮಸ್ಕಾರ ಮಾಡ್ಕೊಂಡು ಯುದ್ಧದ ಮೊದಲೇ ಯುದ್ಧ ಮಾಡ್ತಾ ಇದ್ದೀವಿ, ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಿದ್ದು. ಇವನು ಆ ವಿಷಯನೇ ತೆಗೆದೇ ಇಲ್ಲ,
ಬನ್ನಿ ಯುದ್ಧಕ್ಕೆ, ನೀವು ಮಾಡ್ಬೇಕು, ನಮ್ ಕಡೆ ಇರೋದು ನೀವು ಅಂತ ಸುಮ್ನೆ ಹಿಂಗೆ ಗದರ್ಸಿ ಕರ್ಕೊಂಡ್ ಬಂದಿರೋದು. ಇಲ್ಲಿ ನಾವ್ ಅನ್ಕೋತಾ ಇದ್ದೀವಿ, ಓ ಯುದ್ಧ ಚೆನ್ನಾಗ್ ಆಗ್ತಾ ಇದೆ ಅಂತ. ಏನ್ ಆಗ್ತಾ ಇದೆ? ನಮ್ಮ ಮನಸ್ಸಲ್ಲಿ ಈ ಭಾವನೆಗಳ ತಾಕಲಾಟ, ಈ ಯುದ್ಧ ಜಾಸ್ತಿ ಇದೆ. ಆ ದುರ್ಯೋಧನ ಲಕ್ಷಣಗಳು ನಮ್ಮಲ್ಲಿ ಎಷ್ಟೊಂದೈತೆ, ನೀವೇ ಲೆಕ್ಕ ಹಾಕೊಳ್ಳು. ಪಾಂಡವರ ಲಕ್ಷಣ ಒಂದಾದ್ರೆ ಇದೆಯಾ? ಇಲ್ಲಿ ಶಿಷ್ಯನ ಗುಣನೇ ಹೇಳ್ತಾ ಇರೋದು ನೋಡಿ. ನಾವು ಅಷ್ಟೇ ತೋರ್ಸ್ಕೊಳ್ಳೋದಿಕ್ಕೆ ಗುರುಜಿ ಅಂತ ಹೇಳ್ತೀವಿ, ಅಮ್ಮ ಅಂತ ಹೇಳ್ತೀವಿ. ಅಂದ್ರೇನು, ಅಲ್ಲಿ ಏನನ್ನ ಊಟ ಬಂತ, ಏನೇ ಆಗ್ಲಿ ಫಸ್ಟ್ ನನಗೆ ಸಿಗ್ಬೇಕು ಅನ್ನೋದು. ಮೊದಲು ಯಾರಿಗೆ ಕೊಡ್ಬೇಕು ಅನ್ನೋ ತಿಳುವಳಿಕೆನೇ ಇಲ್ಲ. ಮೊದಲು ನಂದು ಚೆನ್ನಾಗಿರ್ಬೇಕು, ನನ್ನ ಹೊಟ್ಟೆ ಚೆನ್ನಾಗಿರ್ಬೇಕು, ಮೊದಲು ನಾನ್ ಚೆನ್ನಾಗಿರ್ಬೇಕು ಅಂತ. ಸೇಮ್ ದುರ್ಯೋಧನ ಹಂಗೆ, ನಾವು ಗೆಲ್ಬೇಕು, ನಾವು ಚೆನ್ನಾಗಿರ್ಬೇಕು, ಪಾಂಡವರು ಹೆಂಗನ್ನ ಹೋಗ್ಲಿ ಅಂತ. ಗುರುವಿನ ಬಗ್ಗೆ ಇನ್ನೊಬ್ರು ಮಾತಾಡ್ತಾ ಇದ್ರೆ ಅವ್ರ ಮೇಲೆ ಫೈಟ್ ಮಾಡ್ಬೇಕು ನಾವು. ಏನ್ ಹಿಂಗ್ ಮಾತಾಡ್ತೀರಾ ನಮ್ಮ ಗುರುವಿನ ಬಗ್ಗೆ ಅಂತ. ನಾವು ಗುರುಗಳ ಬಗ್ಗೆ ಯಾರು ಒಂದು ಮಾತಂದ್ರೆ ಅದಕ್ಕೆ 10 ನಾವು ಸೇರಿಸ್ತಾ ಇರ್ತೀವಿ. ನೋಡಿ, ಪಾಂಡವರ ಸ್ವಭಾವ ನಮ್ಮನ್ನ ಮೇಲೆ ತರ್ತಾ ಇದೆಯಾ, ದುರ್ಯೋಧನನ ಸ್ವಭಾವ ನಮ್ಮನ್ನ ಕೆಳಗಡೆ ತಗೊಂಡು ಹೋಗ್ತಾ ಇದೆಯಾ ಅಂತ. ಈ ತರ ನಮ್ಮ ಮನಸ್ಸಲ್ಲಿ ಬರ್ಬೇಕು ನೋಡಿ ಯಾವಾಗ್ಲೂನು. ನಾನು ಒಂದು ಕೇಳಿದ್ದೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು ಅಂತ. ಇದೇ ತರ ಕೆಟ್ಟ ಬುದ್ಧಿ ನಮ್ಮನ್ನ ಕೆಳ್ಕೊಂಡು ಹೋಗ್ತಿದೆ, ತೇಲ್ಸಕ್ಕೂ ಬಿಡಲ್ಲ. ಒಳ್ಳೆ ಗುಣಗಳು ಅಷ್ಟೇ ಮೇಲೆ ನಮ್ಮನ್ನ ತರಕ್ಕೂ ಬಿಡಲ್ಲ, ಅದು ಮತ್ತೆ ಕೆಳಕ್ಕೆ ಹೋಗ್ತಿದೆ. ಪೂರ್ತಿ ಕೆಳಕ್ಕೂ ಹೋಗಲ್ಲ, ಪೂರ್ತಿ ಮೇಲಕ್ಕೂ ಬರಲ್ಲ. ಈ ಸ್ವಭಾವಗಳಲ್ಲೇ ನಾವು ಇದ್ದೀವಿ. ಏನೋ ನಾನು ಕ್ಲಾಸ್ ಕೇಳ್ತೀನಿ ಅಂತ ಏನಕ್ಕೆ? ನಾನ್ ಭಗವದ್ಗೀತೆ ಕೇಳಿದ್ದೀನಿ ಅಪ್ಪ, ಇದಕ್ಕೆಲ್ಲ ನಾವು ಕೇಳಿಸ್ಕೋಬೇಕಾಗಿರೋದು. ಭಗವದ್ಗೀತೆ ಕೇಳಿ ನನ್ನಲ್ಲಿ ಯಾವ ಸ್ವಭಾವಗಳನ್ನ ನಾನು ಜಾಸ್ತಿ ಮೇಲ್ಮುಖ ಮಾಡ್ಕೋತಾ ಇದ್ದೀನಿ ಅಂತ ಬರ್ಬೇಕು ನೋಡಿ. ಅದು ಬಂತು ಅಂದಾಗ ನೋಡ್ಕೊಳ್ಳಿ, ಇದು ಚೆನ್ನಾಗಿ ಹೋಗುತ್ತೆ ನಮ್ಗೆ. ಇಲ್ಲ ಅಂತಂದ್ರೆ ಹೋಗೋಕೆ ಸಾಧ್ಯನೇ ಇಲ್ಲ. ಮೂರನೇ ಶ್ಲೋಕ. ಮೂರನೇದಾಯ್ತಲ್ವಾ? ನಾಲ್ಕನೇದು ಹೇಳಿ ಅಪ್ಪಾಜಿ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ದ್ರೋಣಾಚಾರ್ಯರಿಗೆ ಯುದ್ಧ ಕಲೆಯಲ್ಲಿ ತುಂಬಾ ಶಕ್ತಿ ಇತ್ತು. ಅವತ್ತ ದೃಷ್ಟದ್ಯುಮ್ನ ಅದೇನ್ ದೊಡ್ಡ ತಡೆ ಏನು ಇಲ್ಲ. ತನ್ನ ಶಿಷ್ಯರಿಗೆ ತಾನು ಕಲಿಸಿರೋದೆಲ್ಲಾನು. ಯುದ್ಧ ರಂಗದಲ್ಲಿ ಹೆಂಗಿರ್ಬೇಕು, ಸೈನ್ಯವನ್ನ ಯಾವ ತರ ರಚಿಸ್ಬೇಕು, ಯಾವ ಬಾಣಗಳನ್ನ ಇವೆಲ್ಲಾನು ಕಲಿಸಿದ್ದಾರೆ ಅಲ್ವಾ. ಅದೇನು ದ್ರೋಣಾಚಾರ್ಯರಿಗೆ ಏನು ಅನಿಸ್ಲಿಲ್ಲ. ಅಂದ್ರೆ ಇದೆಲ್ಲ ಆಗ್ತಾ ಇರೋದು ದುರ್ಯೋಧನನಲ್ಲೇ ಆಗ್ತಾ ಇರೋದು. ಅದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ, ಭೀಮಾರ್ಜುನರಿಗೆ ಸಮಾನವಾಗಿರುವಂತ ಶಕ್ತಿವಂತರು ಬೇರೆ ಇದ್ದಾರೆ ಗೊತ್ತಾ ನಿಮ್ಗೆ? ಅಲ್ಲಿ ಗುರುಗಳಿಗೆ ಹೇಳ್ತಾ ಇದ್ದಾನೆ, ನೀವು ಅವರಿಬ್ಬರನ್ನೇ ಶಕ್ತಿವಂತರು ಅನ್ಕೊಂಬೇಡಿ. ಯುಯುಧಾನ ಇದ್ದಾನೆ, ವಿರಾಟ ಇದ್ದಾನೆ, ಮತ್ತೆ ದ್ರುಪದ ಮಹಾರಾಜನೂ ಇದ್ದಾನೆ. ಅಂತ ದ್ರುಪದರಂತ ಮಹಾರಥರು ಇದ್ದಾರೆ ಅಲ್ಲಿ. ನಿಮ್ಗೇನು ಗೊತ್ತಾ? ನಿಮ್ಗೆ ಇದೇನು ಗೊತ್ತಾಗೋದೇ ಇಲ್ಲ ನೋಡಿ. ಹೆಂಗೆ ಹೇಳ್ತಾ ಇದ್ದೇನೆ ಗುರುಗಳಿಗೇನೆ. ಇದೇನು ದ್ರೋಣಾಚಾರ್ಯರಿಗೆ ಭಯ ಏನಾಗ್ತಾ ಇಲ್ಲ, ಯಾಕಂದ್ರೆ ಅವರು ಎಷ್ಟು ಶಕ್ತಿವಂತರು. ಇವನ್ ಮಾತಿಂದ ಅವ್ರಿಗೆ ಬೇಸರ ಆಗ್ತಾ ಇದೆ.
ಏನ್ ಇವ್ನು ಈ ತರ ಮಾತಾಡ್ತಾನಲ್ಲ, ಎಷ್ಟು ಜನದ ಮಧ್ಯೆ ಗುರುವನ್ನ ಗೌರವ ಕೊಡ್ತೇನೆ, ನನಗೆ ಎದುರಿಸ್ತಾ ಇದ್ದಾನಲ್ವಾ ಅಂತ ಆಶ್ಚರ್ಯ ಅವ್ರಿಗೆ. ಇವ್ರಿಗೂನು ಇತ್ತು, ಗುರುಗಳಿಗೂ ಗೊತ್ತು ಭೀಮಾರ್ಜುನರು ಎಷ್ಟು ಶಕ್ತಿ ಅಂತ. ಅದಕ್ಕೆ ಇವನು ಆ ಅಸೂಯೆನ ನೋಡಿಸ್ಕೊಡೋದಿಕ್ಕೆ ಅಂತ ಅವರಿಬ್ರೇ ಏನ್ ಶಕ್ತಿವಂತರಲ್ಲ, ಅವ್ರಿಗಿಂತಾನು ಇದಾರೆ ನೋಡಿ, ಯುಧಾನ, ವಿರಾಟ ಇಂಥವರೆಲ್ಲನೂ ಇದಾರೆ ಗೊತ್ತಾ ಅಲ್ಲಿ ಅಂತ ತಮ್ಮ ಗುರುಗಳಿಗೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದಾನೆ. ನೋಡಿ, ನಿಮ್ಮ ಮೇಲೇನೆ ನಿಮ್ಮ ಶಿಷ್ಯರು ಬಂದು ಯುದ್ಧಕ್ಕೆ ನಿಂತ್ಕೊಂಡಿದಾರಲ್ವಾ, ಇವ್ರು ನಿಮ್ ಶಿಷ್ಯರ ಅಂತ ಈ ಮಾತುನು ಹೇಳ್ತಾ ಇದ್ದಾನೆ. ಯಾಕೆ ಹೇಳಿ? ಹಿಂಗಂದಾಗ ಅವ್ರಿಗೆ ಕೋಪ ಬರ್ಲಿ, ಪಾಂಡವರ ಮೇಲೆ ದ್ವೇಷ ಬರ್ಲಿ, ಈ ತರ ಒಂದು ಐಡಿಯಾ ನೋಡಿ. ಯಾವಾಗ್ಲೂ ಅಷ್ಟೇ, ಒಳ್ಳೇದಿದ್ದಾಗ ನೀವ್ ಎಷ್ಟು ಜನ ಹೇಳಿದ್ರೇನು ಅವ್ರಿಗೆ ಏನ್ ಸಿಕ್ಬೇಕೋ ಅದು ಸಿಕ್ಕೇ ಸಿಕ್ತಿದೆ ನೋಡಿ. ಇವರು ಯುದ್ಧ ಮಾಡ್ತೀವಿ ಅಂತಂದಾಗ ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ಪರಮಾತ್ಮನ ಹತ್ರಕ್ಕೆ ಹೋಗ್ತಾರೆ. ಹೋದಾಗ ಪರಮಾತ್ಮ ಮಲ್ಕೊಂಡಿದ್ದಾಗ ಅರ್ಜುನ ಏನ್ ಮಾಡ್ತಾನೆ, ಏನ್ ಭಕ್ತ ಅಲ್ವಾ, ಯಾವಾಗ್ಲೂ ವಿನ್ಯಾನೆ ಇರ್ತಿದ್ದೆ, ಅವ್ರು ಹೋಗ್ಬಿಟ್ಟು ಕೆಳಗಡೆ ಪಾದದ ಹತ್ರ ಕುತ್ಕೋತಾನೆ. ದುರ್ಯೋಧನ ನಾನು ರಾಜ, ನಾನೇನ್ ಅವನ ಪಾದದ ಹತ್ರ ಕುತ್ಕೊಳ್ಳೋದು ಅಂತ ತಲೆ ಹಿಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾನೆ. ಕೃಷ್ಣ ಎದ್ದಿದ ತಕ್ಷಣ ಹಿಂಗೆ ನೋಡ್ತಾನೆ, ಪಾದ ಹತ್ರ ನೋಡ್ತೀವಿ ಬಿಟ್ಟು ನಾವ್ ತಲೆ ತಿರುಗಿಸಿ ಹಿಂದೆ ನೋಡ್ತೀವ. ಅರ್ಜುನನ್ನ ನೋಡ್ತಾನೆ ನೋಡಿ. ಯಾವಾಗ್ಲೂ ನಾವು ಎಷ್ಟು ಶರಣಾಗತಿ ಆಗ್ತೀವೋ ಅಲ್ಲಿಗೆ ಪರಮಾತ್ಮನೇ ಇಳಿದು ಬರ್ತಾನೆ. ಇಲ್ಲಿ ಅಂದ್ರೇನು ನೋಡಿ, ಪರಮಾತ್ಮಂದಾದ್ರೇನು ಎಷ್ಟು ಗುಣ ಇದೆ ಇಲ್ಲಿ. ಅರ್ಜುನನ್ಗಿಂತಾನು ದುರ್ಯೋಧನನೇ ರಾಜ ಅಲ್ವಾ ಅಂತ ಅದಕ್ಕೆ ಮಾತಾಡಿಸ್ತಾನೆ. ಎಷ್ಟು ದೊಡ್ಡ ಗುಣ ನೋಡಿ. ಯಾಕೆ ಬಂದಿದ್ದು ನೀವು ಅಂತ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ನಮಗೂನು ಇವ್ರಿಗೂ ಯುದ್ಧ ಆಗುತ್ತೆ, ನಮಗೆ ಸೈನ್ಯ ಬೇಕಾಗಿತ್ತು ಅಂತ ಕೇಳ್ತಾನೆ. ಪರಮಾತ್ಮ ಒಂದ್ ಮಾತು ಹೇಳ್ತಾನೆ, ನಾನ್ ನಿಮ್ ಕಡೆ ಬಂದ್ರೇನು ಯುದ್ಧ ಮಾಡಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನು ಆಯುಧನೇ ಹಿಡಿಯಲ್ಲ ಅಂತ ಹೇಳ್ತಾನೆ. ಮತ್ತೆ ನನ್ನ ಸೈನ್ಯ ಎಲ್ಲಿರ್ತಿತ್ತು ಅಲ್ಲಿ ನಾನು ಇರೋದಿಲ್ಲ, ನಿನಗೆ ಸೈನ್ಯ ಬೇಕಾ ನಾನ್ ಬೇಕಾ ಅಂತ ಕೇಳ್ತಾನೆ. ನಾವಾಗಿದ್ರೆ ಅಪ್ಪ ಸೈನ್ಯನೇ ಬೇಕು ಅಂತೀವಿ. ಯಾಕೆ? ಇವನೇನು ಯುದ್ಧ ಮಾಡಲ್ಲ, ಆಯುಧ ಹಿಡಿಯಲ್ಲ, ಇಂಥವ್ರನ್ನ ತಗೊಂಡೋಗಿ ನಾವೇನ್ ಮಾಡ್ಬೇಕು ಅಲ್ವಾ ಅಮ್ಮ? ಇವ್ರದೇನು ಸುಮ್ನೆ ಊಟ, ಇವರಿಗೆ 3 ಹೊತ್ತು ಊಟ ಹಾಕೋದು ಅಂತ ಹಿಂಗೆ ನಮ್ದು ಸ್ವಭಾವ. ನಮ್ದು ಯಾವಾಗ್ಲೂ ಏನ್ ಗೊತ್ತಾ, ನಮ್ಗೆ ಲಾಭ ಇದ್ರೆ ಆ ವ್ಯಕ್ತಿನ ಹಿಡ್ಕೊತೀವಿ, ಲಾಭ ಇಲ್ಲ ಅಂದ್ರೆ ಆ ವ್ಯಕ್ತಿನ ಬಿಟ್ಬಿಡ್ತೀವಿ. ದುರ್ಯೋಧನ ಸ್ವಭಾವ ಬಂದ್ಬಿಡ್ತಿದೆ. ಅಲ್ಲ, ವ್ಯಕ್ತಿ ಗುಣ ಮುಖ್ಯ, ಅಂತವ್ರ ಜೊತೆ ನಾನ್ ಇರ್ಬೇಕು, ನನಗೂ ಒಳ್ಳೆ ಗುಣಗಳು ಬರ್ತಿದೆ ಅಂತ ಬರ್ತಿತ್ತ? ನಮ್ಗೆ ಬರೋದೇ ಇಲ್ಲ. ನಮ್ಗೆ ಏನ್ ಕೆಲ್ಸ ಆಗುತ್ತೆ, ಅವ್ರು ಕೆಟ್ಟವರಾದ್ರೆ ಪರವಾಗಿಲ್ಲ, ಆ ಕೆಲ್ಸದಲ್ಲಿ ನನಗೂ ಉಪಯೋಗ ಆಗ್ಬೇಕು ಅಂತ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರ ಕಡೆ ಮಾತಾಡ್ತೀವಿ, ಗುರುಗಳನ್ನ ಬೈತಾ ಇದ್ರೇನು ಸುಮ್ನೆ ಇರ್ತೀವಿ, ಈ ತರ ಎಲ್ಲಾ ಮಾಡ್ತೀವಿ. ಇಲ್ಲೂ ಸೇಮ್ ಅದೇ ತರ ದುರ್ಯೋಧನ ನೋಡಿಸ್ತಾ ಇದ್ದಾಗ ಆವಾಗ ಏನ್ ಮಾಡ್ತಾನೆ ಅರ್ಜುನ, ನನಗೆ ಯಾಕಂದ್ರೆ ಗೊತ್ತು ಅವನಿಗೆ ಶಕ್ತಿ ಏನು ಅಂತ, ನೀವೇ ಬೇಕು ಅಂತ ಕೇಳ್ತಾನೆ. ದುರ್ಯೋಧನನಿಗೆ ಅಪ್ಪ ಸದ್ಯ ಕೃಷ್ಣ ಬರೋದ್ ತಪ್ಪೋಯ್ತಲ್ಲ, ನಿನ್ ಸೈನ್ಯ ಕಳಿಸು ಅಂತ ಕೇಳ್ಕೊತಾನೆ ನೋಡಿ. ಯಾವಾಗ್ಲೂ ನಾವು ವ್ಯಕ್ತಿನ ಹಿಡ್ಕೋಬೇಕು, ವ್ಯಕ್ತಿಯಲ್ಲಿ ಶಕ್ತಿನೂ ಬಂದ್ಬಿಡ್ತೈತೆ. ನಾವೇನ್ ಮಾಡ್ತೀವಿ ಗೊತ್ತಾ, ವ್ಯಕ್ತಿನೂ ಬೇಡ, ವ್ಯಕ್ತಿಯ ಶಕ್ತಿನೂ ಬೇಡ, ಆ ವ್ಯಕ್ತಿಯಿಂದ ಇದೆಯಲ್ವಾ ಏನೇನೋ ಆ ವಿಷಯಗಳು ಬೇಕು ಅಂತ ನಾವ್ ಹಿಡ್ಕೋತೀವಿ. ಅದಕ್ಕೆ ನಾವು ಹಿಂಗಾಕ್ಬಿಡ್ತೀವಿ. ನಮ್ಗೆ ಪೂಜೆ ಚೆನ್ನಾಗ್ ಆಗ್ಬೇಕು, ಇದು ಅಮ್ಮನೇ ಮಾಡಿಸ್ಕೋತಾ ಇರೋದು, ಅಮ್ಮನಿಂದನೇ ಇದು ಆಗ್ತಾ ಇರೋದು ವ್ರತ ಅಂತ ಬರ್ತಿತ್ತ ಮನ್ಸಲ್ಲಿ. ಬರೋದೇ ಇಲ್ಲ. ನಾನು ಓಡಾಡಿದ್ದೀನಿ, ಎಷ್ಟು ಕೆಲ್ಸ ಮಾಡಿದ್ದೀನಿ,
ಅದಕ್ಕೆ ವ್ರತ ಚೆನ್ನಾಗಾಗಿತ್ತು. ಮತ್ತೆ ಕೆಲವರು ನಾನ್ ಸಂಕಲ್ಪ ಮಾಡಿದ್ದಕ್ಕೆ ಅನ್ನಪೂರ್ಣೇಶ್ವರಿ ವ್ರತ ಚೆನ್ನಾಗಾಯ್ತು, ನಾವು ಊರಿಗೂ ಕ್ಷೇಮವಾಗಿ ಹೋಗ್ ಬಂದ್ವಿ. ಯಾಕೆ? ನನ್ನ ಸಂಕಲ್ಪ ಅದು, ನನ್ನ ಸಂಕಲ್ಪದಿಂದನೇ ಚೆನ್ನಾಗಾಗಿತ್ತು ಅಂತ. ದುರ್ಯೋಧನನ ಸ್ವಭಾವ ಏನ್? ನಿನ್ನ ಸಂಕಲ್ಪ, ನಿನ್ನ ಮನಸ್ಸಲ್ಲಿ ಬಂದಿದ್ದು ಅನ್ನಪೂರ್ಣೇಶ್ವರಿನೇ ಕೊಟ್ಟಿದ್ದಿ ಯೋಚನೆನ. ಕಾಶಿಯಲ್ಲಿ ವ್ರತ ಮಾಡಮ್ಮ ನೀನು ಈ ಸಲ ಅಂತ ಅನ್ನಪೂರ್ಣೇಶ್ವರಿ ಕೊಟ್ಮೇಲೆ ಎಲ್ಲಾ ಶಕ್ತಿ ಕೊಟ್ಟು ಮಾಡಿಸೋದು ಯಾವುದು? ಅನ್ನಪೂರ್ಣೇಶ್ವರಿನೇ ಮಾಡಿಸ್ಕೊಡೋದೆಲ್ಲ. ತನಗೆ ಹೆಂಗ್ ಬೇಕು ಹಂಗ ಮಾಡಿಸ್ಕೊತಿದ್ ನೋಡಿ. ಪವಾಡ ಅಲ್ವಾ ಈ ಸಲ ಆಗಿದ್ದು? ಆಗೋದೇ ಇಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ದ ಅನ್ನಪೂರ್ಣೇಶ್ವರಿ ಪೂಜೆ. ಹೆಂಗಾಯ್ತು? ನಾನು ನೀನು ಮಾಡಿದ್ದಲ್ಲ ಅದು, ಅಮ್ಮನಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡಿದ್ದು. ಇದು ತಿಳ್ಕೊಂಡ್ಬಿಟ್ರೆ ನನ್ನಿಂದ ಆಯ್ತು, ನಾವು ಮಾಡಿದ್ದು, ನಾನ್ ನಿಂತಿದ್ದಕ್ಕಾಯ್ತು, ನಾನು ವಸ್ತುಗಳು ತಂದಿದ್ದಕ್ಕಾಯ್ತು ಅನ್ನೋದು ಎಲ್ಲ ಬಿದ್ದೋಗುತ್ತೆ ನೋಡಿ. ಹಂಗೆ ನೋಡಿ, ಇದು ದುರ್ಯೋಧನ ಸ್ವಭಾವ ಅಲ್ಲೇ ಇದೆ, ಅರ್ಜುನನ ಸ್ವಭಾವನೂ ಅಲ್ಲೇ ಇದೆ ನೋಡಿ. ಪಕ್ಕ ಪಕ್ಕದಲ್ಲೇ ಇದ್ದಾರೆ. ಯಾವ ಸ್ವಭಾವದಲ್ಲಿದ್ದೇವೆ ನಾವು? ಇದನ್ನ ಈ ತರ ನೋಡ್ಕೋತಾ ಇರ್ಬೇಕು. ಪೂಜೆ ಮೇಲೆ ಗಮನ ಇರೋದೇ ಇಲ್ಲ. ಡ್ಯಾನ್ಸ್ ಆಡ್ಬೇಕು, ಈ ಸೀರೆ ಉಟ್ಕೋಬೇಕು, ನಾನು ಈ ತರ ಮೇಕಪ್ ಮಾಡ್ಬೇಕು, ನಾನು ಮುಂದೆ ಇರ್ಬೇಕು, ನನ್ನ ಎಲ್ಲ ನೋಡ್ಬೇಕು, ಇಲ್ಲೇ ಗಮನ ಇರ್ತಿದೆ ಬಿಟ್ಟು ಪೂಜೆಗ್ ನೀವ್ ಏನ್ ಮಾಡ್ಬೇಕು, ಮೊದಲು ಇದನ್ನೆಲ್ಲ ರೆಡಿ ಮಾಡ್ಬೇಕು ಬರ್ತಿದ್ದ ನಮ್ಮ ಮನ್ಸಿಗೆ. ಅಮ್ಮ ಬಂದು ಮಾಡಿ ಅಂತ ಹೇಳ್ತಾ ಇದ್ದಾಗ ಆಗೋ ಈಗೋ ಅನ್ಕೊಂಡು ನೋಡಿ, ಎಷ್ಟು ಹೇಳದೇನು ಕಡಿಮೆ ನೋಡಿ ಈ 1ನೇ ಅಧ್ಯಾಯದಲ್ಲಿ ನಮ್ಮ ಸ್ವಭಾವದ ಬಗ್ಗೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಸತ್ಸಂಗ ಕೇಳ್ತಾ 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 ದುರ್ಯೋಧನನ್ನ ತುಳಿತಾ ಇರ್ಬೇಕು. ಅವನ ಮೇಲೆ ಯುದ್ಧ ಮಾಡ್ಬೇಕು ನಾವು. ಅಲ್ಲಿ ಕೌರವರು ಪಾಂಡವರು ಅಲ್ಲಿ ಮಾಡ್ತಾರೆ ರಣರಂಗದಲ್ಲಿ. ಆ ಯುದ್ಧ ಗೆಲ್ಲೋರು ಬಿಡೋದು ಬಿಟ್ಬಿಡಿ, ಈ ನನ್ನ ಮನಸ್ಸಲ್ಲೈತಲ್ವಾ ಪಾಂಡವರು ಕೌರವರ ಗುಣಗಳು, ಈ ಯುದ್ಧದಲ್ಲಿ ನಾವು ಗೆಲ್ಬೇಕು. ಅವಾಗ ನೋಡ್ಕೊಳ್ಳಿ, ನಾವು ಯಾವಾಗ್ಲೂ ಸಂತೋಷವಾಗಿರ್ತೀವಿ. ನಮ್ಗೆ ಸಂಶಯನೇ ಇರಲ್ಲ. ಎಲ್ಲಾ ಪರಮಾತ್ಮನ ಶಕ್ತಿನೇ ನಮ್ಗೆ ನಡೆಸೋದು, ನಂದು ಏನು ಅಲ್ಲ ಅಂತ ನಮ್ಗೆ ಬಂದ್ಬಿಡ್ತಿದೆ. ಈ ತರ ಇದ್ದಾಗ ನಾವು ಮುಂದೆ ಮುಂದೆ ಹೋಗ್ತೀವಿ. ಅರ್ಜುನಂದು ಮತ್ತೆ ದುರ್ಯೋಧನನು ಅಷ್ಟು ಒಂದು ಕಥೆ ಹೇಳಿದ್ರು ಗುರುಜಿ. ಧರ್ಮರಾಜಂದು ದುರ್ಯೋಧನದು ನಮ್ಮ ಗುಣಗಳು ಎಂತದ್ದು ಅನ್ನೋದಕ್ಕೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಒಂದ್ಸಲ ಅವ್ರ ಗುರುಗಳು ಕರೆದು, ನೀವು 5 ಜನ ದುರ್ಯೋಧನಿಗೆ ಹೇಳೋದು, ನೀನು 5 ಜನನ ಒಳ್ಳೆಯವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳೋದು. ಈ ರಾಜ್ಯದಲ್ಲೆಲ್ಲ ಹೋಗ್ಬಿಟ್ಟು ಸಂಜೆ ಒಳಗಡೆ ಯಾರನ್ನ 5 ಜನನ ಒಳ್ಳೆಯವ್ರನ್ನ ಕರ್ಕೊಂಡ್ ಬಾ ದುರ್ಯೋಧನ ಅಂತ. ಅಷ್ಟೇ ಅಲ್ವಾ ಗುರುಗಳೇ, ನೋಡಿ ನಾನೇ ಫಸ್ಟ್ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೋಗ್ತಾನೆ. ಮತ್ತೆ ಧರ್ಮರಾಜನ್ಗೆ ಹೇಳ್ತಾರೆ, ನೀನು ಅಷ್ಟೇಪ್ಪ 5 ಜನ ಕೆಟ್ಟವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತ. ಆಯ್ತು ಗುರುಗಳೇ ಅಂತ ಅಪ್ಪಣೆ ತಗೊಂಡು ಧರ್ಮರಾಜನೂ ಹೋಗ್ತಾನೆ. ಇಬ್ಬರು ಸಾಯಂಕಾಲ ಬರೀ ಕೈನಲ್ಲೇ ಬರ್ತಾರೆ. ಯಾಕೆ ಹೇಳಿ? ದುರ್ಯೋಧನ ತಾನು ಕೆಟ್ಟವನ್ ಹೆಂಗೂನು, ಅವನಿಗೆ ಒಳ್ಳೆಯವರು ಎಲ್ಲೂ ಸಿಕ್ಕಲೇ ಇಲ್ಲ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ವಾ, ಅದೇ ತರ ಧರ್ಮರಾಜನ ಗುಣ ಏನು, ತುಂಬಾ ಒಳ್ಳೆಯವನು. ಅವನ ಕಣ್ಣಿಗೆ ಯಾರೂ ಕೆಟ್ಟವ್ರು ಕಾಣ್ಲೇ ಇಲ್ಲ. ಈ ತರ ನಮ್ಮ ಸ್ವಭಾವಕ್ಕೆ ತಕ್ಕಂತೆ ನಾವು ಯೋಚನೆ ಮಾಡ್ತೀವಿ ಬಿಟ್ಟು, ನಮ್ಮ ಸ್ವಭಾವನ ಬಿಟ್ಟು ಉನ್ನತ ಗುಣದಿಂದ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಯಾಕೆ ನಮ್ಮ ಜೀವನದಲ್ಲಿ ನಮಗೆ ದುಃಖ, ಚಿಂತೆ, ಯಾರು ನನ್ ಹತ್ರ ಮಾತಾಡಲ್ಲ, ಯಾರು ನನ್ಗೆ ಗೌರವ ಕೊಡಲ್ಲ ಅಂತ ಇದ್ದೆ, ನಮ್ಮ ದುರ್ಯೋಧನನ ಸ್ವಭಾವದಂತೆ ನಾವು ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದೀವಿ, ವರ್ತಿಸ್ತಾ ಇದ್ದೀವಿ. ನಾಚಿಕೆ ಆಗುತ್ತೆ ನನಗೇನೆ ಒಂದೊಂದ್ಸಲ. ಹೊರಗಡೆ ಬಂದಾಗ ನಾನು ಅಬ್ಸರ್ವ್ ಮಾಡ್ತೀನಲ್ವಾ, ಹೆಂಗಂದ್ರೆ ಹೆಂಗೆ ಮಾತಾಡ್ತಾ ಇರ್ತಾರೆ. ಏನ್ ಸತ್ಸಂಗ ಕೇಳಿದ್ದು ಅಂತ ಇನ್ನು ನಾವು ಅವಾಗೇನು ಅನ್ಬಾರ್ದಲ್ವಾ. ಏನಿದ್ದೇನು ಕ್ಲಾಸ್ ಸತ್ಸಂಗದಲ್ಲೇನೆ ನಾವ್ ಹೇಳ್ಬೇಕು.
ಇನ್ನು ಹೊರಗಡೆ ನಾವು ಬುದ್ಧಿ ಹೇಳಕ್ ನಮ್ಗೆ ಅಧಿಕಾರನೇ ಇಲ್ವಲ್ಲ. ನೋಡ್ಕೊಳ್ಳಿ, ನಾವು ಎಲ್ಲರ ಜೊತೆ ಹೆಂಗಿರ್ಬೇಕು, ಯಾವ ತರ ಮಾತಾಡ್ಬೇಕು ಅಂತ ಬಂತು ಅಂದಾಗ ನಾವೇನ್ ಮಾಡ್ತೀವಿ, ಗುರುಗಳು ಹೇಳಿದಲ್ಲ 5 ಜನ ಒಳ್ಳೆಯವ್ರನ್ನ ಕರ್ಕೊಂಡ್ ಬಾ ಅಂತ ದುರ್ಯೋಧನಿಗೆ. ನಾವು 5 ಅಲ್ಲ 500 ಜನನ ಕರ್ಕೊಂಡ್ ಬರ್ಬೋದು. ಯಾಕೆ? ನನ್ನ ಗುಣ ಹಂಗೆ ಒಳ್ಳೇದಾಗಿ ಇದ್ದಾಗ, ನನ್ನ ಗುಣ ಒಳ್ಳೇದಾಗ್ಬೇಕು, ನನ್ನನ್ನೇ ನಾನ್ ತಿದ್ದುಕೊಂಡು ಹೋಗ್ಬೇಕು. ನೋಡಿ ಸತ್ಸಂಗದಲ್ಲಿ ಇದೊಂದೇ ತಪಸ್ ನೋಡಿ ನೀವು ಮಾಡ್ಬೇಕಾಗಿರೋದು, ಇನ್ನೇನು ಅಲ್ಲ. ನಮಗೆ ಇದಿಷ್ಟ ಆಗಲ್ಲ, ಈ ಪೂಜೆ ಮಾಡು, ಆ ದೇವಸ್ಥಾನಕ್ಕೆ ಹೋಗು, ಇಷ್ಟು ದಿವಸ ಉಪವಾಸ ಮಾಡು, ಇಷ್ಟು ದಿವಸ ನೀನು ಏನೇನೋ ಮಾಡು, ಅಲ್ಲೋಗು ಇಲ್ಲೋಗು, ಇಂಥವು ಮಾಡ್ತೀವಿ. ಇಲ್ಲಿ ಗುರುಗಳು ಹೇಳ್ತಾ ಇರೋದು, ನಿನ್ನ ಸ್ವಭಾವನ ನಾವು ಚೇಂಜ್ ಮಾಡ್ಕೋಬೇಕು. ನೋಡಿ, ದುರ್ಗುಣಗಳಿಂದ ಕೂಡಿದ್ದ ಸ್ವಭಾವನ ಚೇಂಜ್ ಮಾಡಿದಾಗ ಇಲ್ಲಿ ನಾವು ಗೆದ್ದು ಬಿಡ್ತೀವಿ. ಇದು ಯಾರು ತಿಳ್ಕೋತಾರೋ ಅವರು ಮುಂದೆ ಮುಂದೆ ಹೋಗ್ತಾರೆ. ಯಾರು ತಿಳ್ಕೊಳಲ್ವೋ, ನನ್ ಬುದ್ಧಿನೇ ಕರೆಕ್ಟ್, ನಾನು ಯೋಚನೆ ಮಾಡೋದೇ ಇದು ಅಂತ ಜ್ಞಾನನ ಇಟ್ಕೊಳ್ಳಲ್ಲ. ಕ್ಲಾಸಲ್ಲಿ ಹೇಳಿದ ಜ್ಞಾನನ ಬಿಟ್ಟು ವ್ಯಕ್ತಿನ ಇಟ್ಕೊಂಡು ನಾವು ಆರಾಧನೆ ಮಾಡೋದು, ಪೂಜೆ ಮಾಡೋದು, ಇದರಿಂದ ನಾವು ಒಂದು ಕೂದಲಷ್ಟು ಏನು ಮಾಡಕ್ಕಾಗಲ್ಲ. ನೋಡಿ, ವ್ಯಕ್ತಿಯಿಂದ ಬರ್ತಿದೆ ಅಲ್ವಾ, ಈ ಜ್ಞಾನದ ಮಾತುಗಳನ್ನ ಇಟ್ಕೊಂಡು ನೀನು ಫೈಟ್ ಮಾಡ್ಬೇಕು, ವ್ಯಕ್ತಿನ ಇಟ್ಕೊಂಡು ಮಾಡೋದಲ್ಲ. ಆ ವ್ಯಕ್ತಿ ಬಗ್ಗೆ ಏನೋ ಹೇಳೋದು ಅಲ್ಲ, ಆ ವ್ಯಕ್ತಿಯಿಂದ ಬಂದಿದೆಯಲ್ವಾ ಜ್ಞಾನ, ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ ಅಂತ ಇದ್ದಾಗ ನೋಡ್ಕೊಳ್ಳಿ, ನಾವು ಈ ರಣರಂಗದಲ್ಲಿ, ಈ ಸಂಸಾರ ಅನ್ನೋ ರಣರಂಗದಲ್ಲಿ ಅಲ್ಲ, ಈ ಜೀವನ ಅನ್ನೋ ರಣರಂಗದಲ್ಲಿ ಗೆದ್ದು ಪರಮಾತ್ಮನ್ನ ತಿಳ್ಕೊತೀವಿ. ಅವರು 18 ದಿವಸ ಯುದ್ಧ ಮಾಡ್ತಾರೆ, ಪಾಂಡವರು ಕೌರವರು. ನಾವು ಈ ಜ್ಞಾನ ನಮ್ಮಲ್ಲಿ ಹೋಗ್ತಾ 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 ಎಷ್ಟೆಷ್ಟು ಹೋಗುತ್ತೋ ಅಷ್ಟು ಫೈಟ್ ಮಾಡ್ಬೋದು. ನೋಡಿ, ನಮ್ಮ ದುರ್ಗುಣಗಳ ಜೊತೆ. ಅತ್ತೆ ಮೇಲೆ, ಗಂಡನ ಮೇಲೆ, ಅವ್ರ ಮೇಲೆ ಫೈಟ್ ಮಾಡೋದಲ್ಲ, ನಿನ್ನ ಮೇಲೆ ನೀನ್ ಮಾಡ್ಕೊಂಡು ಜಯಿಸ್ಬೇಕು. ಸರಿನಾ? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಜೈ ಶ್ರೀಮಮ್ಮ ಎಲ್ಲರಿಗೂ.